ಇವತ್ತು ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಏನು ಚರ್ಚೆ ಆಗ್ತಾ ಇದೆ ಈ ಮೂಡ ಪ್ರಕರಣದ ಬಗ್ಗೆ, ಈ ಸರ್ಕಾರದ ಸುತ್ತು ಬರುವಂಥ ಆರೋಪಗಳಿಗೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇವತ್ತು ಉತ್ತರವನ್ನು ಕೊಡುವಂಥ ಸಮಾವೇಶ. ಈಗಾಗಲೇ ಈ ಪ್ರಕರಣದ ಬಗ್ಗೆ ಬಹುಶಃ ರಾಜ್ಯದ ಎಲ್ಲ ಜನತೆಗೆ ಗೊತ್ತಿರುವಂಥ ವಿಚಾರ. ಬಿಜೆಪಿ ಮತ್ತು JDS ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು 20 ವರ್ಷಗಳ ಹಳೆಯದಾದ ಪ್ರಕರಣವನ್ನು ಮತ್ತೆ ಮುಂಚೆಲೆ ತಂದು ಸಮಯ ವ್ಯರ್ಥ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಿಜೆಪಿ JDS ತನ್ನ ವಿರೋಧ ಪಕ್ಷ ಸ್ಥಾನದಲ್ಲಿ ತನ್ನ ಕರ್ತವ್ಯ ನಿರ್ವಹಿಸದೆ ಅನಾವಶ್ಯಕ ಕಾಲ ವ್ಯಯನ ಮಾಡ್ತಾ ಇದೆ. ನಮಗೂ ಕೂಡ ಆಡಳಿತವನ್ನು ನಡೆಸಲಿಕ್ಕೆ ತೊಂದರೆ ಮಾಡ್ತಿರುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. बोलो भारत माता के, सिद्धरामಯ್ಯ साहबರಿಗೆ, कांग्रेस पक्ष के, महात्मा गांधी जी के, चाचा नेहरू जी के, इंदिरा गांधी जी के, संविधान के, क्विट इंडिया चळवळी डे के ದಯಮಾಡಿ ಎಲ್ಲ ಕುಳಿತುಕೊಳ್ಳಬೇಕು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಕುಳಿತುಕೊಳ್ಳಬೇಕು. ನಿಶಬ್ದ. बोलो भारत माता के, DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಭಾರತ್ ಮಾತಾ के, महात्मा गांधी जी के, चाचा नेहरू जी के, इंदिरा गांधी जी के, ಅದು ಸ್ಪಿರಿಟ್. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಸ್ವಾಗತಿಸುತ್ತಾ
ಹಳೆದಾಗಿರುವಂಥ ಪ್ರಕರಣವನ್ನ ಮತ್ತೆ ಮುಂಚೆಲೆ ತಂದು ಅನಾವಶ್ಯಕ ಬೇಗ 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 ಇನ್ನು ಶಾಸ್ತ್ರಿ ಇದೆ ಕೂತ್ಕೊಳ್ಳಿ. ಮೂರನೇವ್ರು ಯಾರು ಬರೋಲ್ಲ, ಇಬ್ಬರೇ ಮುಗೀತಷ್ಟೇ. ಸೊ ಇವತ್ತು ಬಿಜೆಪಿ ಮತ್ತು JDSಗೆ ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಉತ್ತರವನ್ನ ಕೊಡಲಿದ್ದಾರೆ. ಅದಕ್ಕಾಗಿ ಈ ವಿರೋಧ ಪಕ್ಷದವರಿಗೂ ಒಂದು ಕಿವಿ ಮಾತಿದೆ. ತಾವು ಅಧಿಕಾರದಲ್ಲಿದ್ದಾಗ ಮಾಡಿರುವ ಹಲವಾರು ಹಗರಣಗಳು, ಇವತ್ತು ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂದ ತಕ್ಷಣ ತಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯೋಲ್ಲ. ತಾವು ಸರ್ಕಾರದಲ್ಲಿದ್ದ ಮಾಡಿದ ಹಗರಣಗಳು ಇವತ್ತು ಜೀವಂತವಾಗಿರ್ತಾವ, ಶಾಶ್ವತವಾಗಿರ್ತಾವ. ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಜವಾಬ್ದಾರಿ ನಿಮ್ದು ಕೂಡ ಆಗಿದೆ. ಈಗ ಸರ್ಕಾರದಲ್ಲಿ ನಾವೇನೋ ಮಾಡಿದ್ದೀವಿ, ಈಗ ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ತಾವು ಇರಬಾರದು. ತಾವು ಬಿಟ್ಟು ಹೋದ್ರು ಕೂಡ ಸುಮಾರು 27 ಪ್ರಕರಣಗಳು ಕೂಡ ಇವತ್ತು ತನಿಖೆ ನಡೀತಾ ಇದೆ. ಆ ತನಿಖೆಗೆ ತಾವೆಲ್ಲ ಜವಾಬ್ದಾರರು. ಅದಕ್ಕಾಗಿ ಒಂದು ಒಳ್ಳೆಯ ಸರ್ಕಾರವನ್ನ ತೊಂದರೆ ಮಾಡುವಂತ ಪ್ರಯತ್ನಕ್ಕೆ ಯಾರು ಕೂಡ ಇಳಿಬಾರದು. ಒಳ್ಳೆಯ ಸರ್ಕಾರ ಇದ್ರೆ ಒಳ್ಳೆಯದಕ್ಕೆ ಪ್ರೋತ್ಸಾಹ ಮಾಡಬೇಕು. ಅದಕ್ಕಾಗಿ ಇವತ್ತು ತಾವು ಒಂದು ಜನಪರ, ಬಡವರ ಪರವಾಗಿ, ಧ್ವನಿ ಇಲ್ದವರ ಪರವಾಗಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ. ಅದನ್ನ ತಾವು ತೊಂದರೆ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ಇದು ಆಗಬಾರದು. ವಿರೋಧ ಪಕ್ಷವಾಗಿ ತಮಗೆಲ್ಲ ರೀತಿಯಿಂದ ಹಕ್ಕಿದೆ ವಿರೋಧ ಮಾಡಲಿಕ್ಕೆ. ಆದರೆ ಒಂದು ಒಳ್ಳೆಯ ಸರ್ಕಾರ ಕೂಡ ಸಪೋರ್ಟ್ ಮಾಡುವಂತ ನಿಮ್ಮ ಕರ್ತವ್ಯ ಆಗಿದೆ. ತಾವು ಕೂಡ ಕೋವಿಡ್ದಲ್ಲಿ ತಮ್ಮದೇ ಪಕ್ಷ ಶಾಸಕರು 20 ರೂಪಾಯಿ ಮಾಸ್ಕನ್ನ 300 ರೂಪಾಯಿಲಿ ಖರೀದಿ ಮಾಡಿದ ಆರೋಪ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ 200 ಕೋಟಿ ಇದ್ದಿದ್ದು 400 ಕೋಟಿಗೆ ಮಾಡುವಂತ ಆರೋಪ ಇದೆ. ಸುಮಾರು ಆರೋಪಗಳು ನಿಮ್ಮ ಮೇಲೆ ಇದೆ. ಅದು ಈಗಾಗಲೇ ತನಿಖೆಯಲ್ಲಿದೆ. ಅದಕ್ಕಾಗಿ ತಾವು ಒಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋದ್ರೆ ತಾವು ಕೂಡ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ಕೂಡ ತಾವು ಮರಿಬಾರದು. ಅದಕ್ಕಾಗಿ ತಾವು ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಾವು ವಿರೋಧ ಪಕ್ಷದಲ್ಲಿದ್ರು ಕೂಡ ನಿಮ್ಮ ಮೇಲೆ ಕೂಡ ಹಲವಾರು ತನಿಖೆಯನ್ನ ನಡೀತಾ ಇದೆ ಅನ್ನೋ ಮಾತನ್ನ ಹೇಳುತ್ತಾ
ಈ ಘಟನೆಯಿಂದ ಸಿದ್ದರಾಮಯ್ಯ ಅವ್ರನ್ನ ಬಹುಶಃ ನೀವೆಲ್ಲ ಮತ್ತೆ ಗಟ್ಟಿಗೊಳಿಸಿರಂತ ನನ್ನ ಭಾವನೆ. ಮತ್ತೆ ಅವ್ರಿಗೆ ಶಕ್ತಿ ತುಂಬಿದ್ರೆ, ಗಟ್ಟಿಗೊಳಿಸಿದ್ರೆ, ನಮ್ಮ ಸರ್ಕಾರವನ್ನ ಮತ್ತೆ ತಾವು ಗಟ್ಟಿಗೊಳಿಸಿರಿ ಅಂತ ನನ್ನ ಭಾವನೆ. ಅದಕ್ಕಾಗಿ ನಾವು ಒಳ್ಳೆಯ ರೀತಿಯಿಂದ ಸರ್ಕಾರ ನಡೀತಾ ಇದೆ. ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡಲಿಕ್ಕೆ ಬದ್ಧರಾಗಿದ್ದೀವಿ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಈ ಘಟನೆ, ಈ ಸಮಾವೇಶ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಒಂದು ಶಕ್ತಿ ಕೊಟ್ಟಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರೂ. ಎಲ್ರಿಗೂ ನಮಸ್ಕಾರ. ಈಗ ಮಾನ್ಯ ಗಣ್ಯರ ಸೂಚನೆ ಮೇರೆಗೆ ಈ ಐತಿಹಾಸಿಕ ಜನಾಂದೋಲನ ಸಮಾವೇಶವನ್ನ ಅಧಿಕೃತವಾಗಿ ಆರಂಭ ಮಾಡ್ತಾ ಇದ್ವಿ. ಮೊದಲಿಗೆ ಸೇವಾದಳದ ಪದಾಧಿಕಾರಿಗಳಿಂದ ಒಂದೇ ಮಾತರಂ. वन्दे मातरम् वन्दे मातरम् सुजला सुफला मलयज शीतला सस्य श्यामला